ನಮ್ಮ ಮಾವನವರಲ್ಲಿ ಓದುವ ವಿಷಯವನ್ನು ಕೇಳಿಯೇ ಬಿಟ್ಟೆ. ಡಿಗ್ರಿ ಮಾಡ್ಕೊಂಡು ಕೆಲಸಕ್ಕೆ ಹೋಗ್ಬೇಕಾ? ಒಳ್ಳೆ ಕೆಲಸ ಸಿಕ್ಕಿದ್ರೆ ಯಾಕಾಗ್ಬಾರ್ದು ಮಾವ? ನೀನು ಕೆಲಸಕ್ಕೆ ಹೋದ್ರೆ ಮನೆಯಲ್ಲಿ ಅಡಿಗೆ ಪಾತ್ರೆ ಗತಿ. ನಾನೆಲ್ಲ ಮನೆ ಕೆಲಸಗಳನ್ನು ಮಾಡಿದ್ದೆ ಓದೋದಕ್ಕೆ ಹೋಗ್ತೀನಿ ಮಾವ. ನೋಡು, ಹೆಣ್ಣು ಮಕ್ಕಳನ್ನು ಓದಿಸುವ ಆಸಕ್ತಿ ನಮಗಿಲ್ಲ. ಮನೆ ಕೆಲಸ ಮಾಡ್ಕೊಂಡು ಗಂಡ ಅತ್ತೆ ಮಾವನ ಚಾಕರಿ ಮಾಡ್ಕೊಂಡು ಇಲ್ಲೇ ಇದ್ದಿರೋ. ಯಾಕೆ ಯಾಕೆ ಹೆಣ್ಣು ಮಕ್ಕಳು ಓದಿದ್ರೆ ಏನಾಗುತ್ತೆ? ಅಧಿಕ ಪ್ರಶ್ನೆ ಮಾಡಬೇಡ. ನಾವು ಕಷ್ಟಪಟ್ಟು ಓದಿಸ್ತೀವಿ. ಮುಂದೆ ಮಗ ಮದುವೆಯ ಪ್ರೇಮ ವಿವಾಹ, ಮನೆಗೆ ಸೊಸೆ ಬಂದಳು. ತವರು ಮನೆಯನ್ನು ಬಿಟ್ಟು ಬಂದಿರುವಂತ ಆಕೆ ನನ್ನ ಪಾಲಿಗೆ ನನ್ನಂತೆಯೇ ಕಂಡಳು. ನನ್ನಂತೆ ನನ್ನನ್ನು ನಡೆಸಿಕೊಳ್ಳುತ್ತಿರುವಂತ ರೀತಿಯಂತೆ ನಾನು ಅವಳಲ್ಲಿ ನಡೆದುಕೊಳ್ಳಲಿಲ್ಲ. ಪಾಪ ಹೆಣ್ಣು ಅಸಹಾಯ. ಮುಂದೆ ಮಗಳು ಮದುವೆಯ ವಯಸ್ಸಿಗೆ ಬಂದಳು. ಆದರೆ ನನ್ನಲ್ಲಾಗಲಿ ಅವಳಲ್ಲಾಗಲಿ ಒಂದು ಮಾತನ್ನು ಕೇಳದೆ ಮಗ ಮದುವೆ ನಿಶ್ಚಯ ಮಾಡಿಯೇ ಬಿಟ್ಟ. ಪಾಪಂತನಿಸಿತು. ನನ್ನಂತೆಯೇ ಅವಳು ಸಮಾಜದ ಕಟ್ಟುಪಾಡುಗಳಿಗೆ ಬಲಿಯಾಗುತ್ತಿರುವುದನ್ನು ಕಂಡಾಗ ಸಂಕಟವಾಗುತ್ತಿತ್ತು. ಆದರೂ ಮನಸ್ಸು ತಡೆಯಲಿಲ್ಲ. ಮಗನಲ್ಲಿ ಕೇಳಿಯೇ ಬಿಟ್ಟೆ. ಮಗು ಪುಟ್ಟ, ನಿನಗೆ ಈ ವರ ಒಪ್ಪಿಗೆ ಇದೆಯಾ ತಂಗಿ ಅಂತ ಒಂದು ಮಾತು ಅವರಲ್ಲಿ ಕೇಳಬಹುದಿಲ್ಲ. ಹೌದು, ನಾನು ಹೆಣ್ಣು, ಗಂಡಸರಿಷ್ಟು ಓದಿಲ್ಲ, ನನಗೆ ಪ್ರಪಂಚ ಜ್ಞಾನವಿಲ್ಲ. ಅದು ನನ್ನ ತಪ್ಪೆ. ನನ್ನ ಸುತ್ತಮುತ್ತಲಿನವರಲ್ಲೇ ಇದಕ್ಕೆಲ್ಲ ಕಾರಣ. ನನ್ನನ್ನು ಶಾಲೆಗೆ ಕಳಿಸಿ ಚೆನ್ನಾಗಿ ಓದಿಸಿ ಎಲ್ಲರೊಂದಿಗೆ ಬೆರೆಯುವುದಕ್ಕೆ ಬಿಡುತ್ತಿದ್ದರೆ ನಾನು ಗಂಡಸರಷ್ಟೇ ಪ್ರಪಂಚ ಜ್ಞಾನವನ್ನು ಹೊಂದುತ್ತಿದ್ದೇವೋ ಏನು? ನನಗೆಲ್ಲವನ್ನೂ ಕೊಟ್ಟರು. ಆದರೆ ನಾನು ನನಗಾಗಿ ಬದುಕುವ ಸ್ವಾತಂತ್ರ್ಯವನ್ನು ಮಾತ್ರ ಕೊಟ್ಟಿಲ್ಲ. ಪಶ್ಚಾತ್ತಾಪವಿದೆ ಹೆಣ್ಣಾಗಿ ಹುಟ್ಟಿದ ಬಗೆಗೆ. ಜೊತೆಗೊಂದಿಷ್ಟು ಹೆಮ್ಮೆ. ನಾನು ಸ್ವತಂತ್ರಳಲ್ಲದೆ ಇರಬಹುದು, ಆದರೆ ನಾನು ಬದುಕಿದ ಬಗೆಯಲ್ಲಿ ಸಂತಸವನ್ನು ಕಂಡವಳು. ಆದ್ದರಿಂದ ಇಂದಿಗೂ ಅನ್ನಿಸುತ್ತದೆ, ಮುಂದಿನ ಜನ್ಮ ಹೊಂದಿದ್ದರೆ ಹೆಣ್ಣಾಗಿಯೇ ಹುಟ್ಟಬೇಕು ಎಂದು. ಹೇಳ್ತಾರಲ್ಲ ಹಿರಿಯರು, ಹೆಣ್ಣು ಬಾಲ್ಯದಲ್ಲಿ ತಂದೆಯ ಅಧೀನ, ಕಾಲಕ್ಕನುಗುಣವಾಗಿ ಗಂಡ ಮಕ್ಕಳ ಅಧೀನವೂ ಹೌದಂತೆ. ಬಳ್ಳಿಯಾದ ಹೆಣ್ಣು ಗಂಡಿನ ಆಸರೆ ಇಲ್ಲದೆ ಬದುಕು ಕಟ್ಟುವ ಯೋಚನೆಯನ್ನೂ ಮಾಡಕೂಡದು. ಹಿರಿಯರಲ್ಲಿ ಪ್ರೀತಿ ವಾತ್ಸಲ್ಯ, ಸುಖ ದುಃಖ ನೋವುಗಳಲ್ಲಿ ಧೃತಿಗೆಡದ ಸ್ಥಿತಪ್ರಜ್ಞೆ. ಹೆಣ್ಣು ಹೊಸ್ತಿನ ಮೇಲಿಟ್ಟ ದೀಪದಂತೆ ಮನೆಯ ಒಳಗೂ ಹೊರಗೂ ಬೆಳಕಾಗಿರ್ತಾಳೆ. ಮನೆಯೊಂದು ಹೆಣ್ಣನ್ನು ರಕ್ಷಿಸುತ್ತದೆ. ಹೆಣ್ಣು ಮನೆಯ ಗೌರವಕ್ಕೂ ಕಾರಣಳಾಗುತ್ತಾಳೆ. ಕೇವಲ ಮನೆ ಮಾತ್ರ ಹೆಣ್ಣನ್ನು ರಕ್ಷಿಸುವುದಲ್ಲ, ಸಮಾಜವು ಹೆಣ್ಣನ್ನು ರಕ್ಷಿಸಬೇಕಾಗುತ್ತದೆ. ಹೆಣ್ಣಿನಿಂದ ಸಮಾಜಕ್ಕೂ ಗೌರವವಿದೆ. ಗಂಡು ತಾನು ನೀಡುವಂತಹ ಕಾಳಜಿ ಹೆಣ್ಣಿಗೆ ಬಂಧನವೂ ಆಗಕೂಡದು. ಹೆಣ್ಣು ತಾನು ಪಡೆದುಕೊಂಡಂತಹ ಸ್ವಾತಂತ್ರ್ಯ ಸ್ವೇಚ್ಛೆಯೂ ಆಗಕೂಡದು. ಹೆಣ್ಣಿಗೊಂದು ಗೌರವವಿದೆ. ಹೌದು, ಹೆಣ್ಣಿಗೊಂದು